ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಫ್ರಮ್ ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಸೊ ಈ ಒಂದು ವಿಡಿಯೋಲಿ ನಾವು ಈ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಬರುವ ಪ್ರತಿಯೊಂದು ಎಕ್ಸ್ಟ್ರಾ ಕ್ವಶನ್ಸ್ನ ಕೂಡ ಕವರ್ ಮಾಡೋಕ್ಕಿದ್ವಿ. ಸೊ ಯಾಕೆ ಸರ್ ಬರೀ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ನ ಮಾಡ್ತಿದ್ದೀರಾ ಅಂತ ನೀವು ಕೇಳಬೇಕಾದ್ರೆ ಸ್ಟೂಡೆಂಟ್ಸ್, ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಈ ಒಂದು ಚಾಪ್ಟರಿಂದ ಬರೋದು ಬರೀ 3 ಮಾರ್ಕು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಮಾತ್ರನೇ. ಸೊ ಹಾಗಾಗಿ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ಎಸ್, ಇದರ ಜೊತೆಗೆ ಒಂದು ಲೆಸನ್ದು ಸಮ್ಮರಿ ಕೂಡ ಓದ್ಕೋಬೇಕು. ಸೊ ಎಸ್, ಸಮ್ಮರಿ ಕೂಡ ತುಂಬ ಇಂಪಾರ್ಟೆಂಟೇ. ಸೊ ಹೌ ಯು ಗೋ ಟು ರೀಡ್ ಅಂದರೆ ಈ ಒಂದು ಸಮ್ಮರಿನ ಓದ್ಕೊಳ್ಳಿ, ಸಮ್ಮರಿ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಸ್ನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋಲಿ ಒಟ್ಟಿಗೆ ನಾನು ನಿಮಗೋಸ್ಕರ ಒಂದು 11 ಎಕ್ಸ್ಟ್ರಾ ಕ್ವಶನ್ನ ತೊಗೊಬಂದಿದ್ದೀನಿ. ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, LBA ಬೇಸ್ಡ್ ಕ್ವಶನ್ಸು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿರುವ ಕ್ವಶನ್ಸ್ನ ಮಾತ್ರ ನಿಮಗೋಸ್ಕರ ತೊಗೊಬಂದಿದ್ದೀನಿ. ಸೊ ಇದು ಆಲ್ಮೋಸ್ಟ್ ನಿಮ್ಮ 95% ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಎಂತಹ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೋ ಪೂರ್ತಿನ ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಸೊ ಹಾಗಾಗಿ ಬನ್ನಿ ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಫಸ್ಟು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಸೊ ಎಸ್, ಲೆಟ್ಸ್ ಸಿ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಏನು ಕ್ವಶನ್ ಬರುತ್ತೆ ಅಂತ, ಹೂ ಇಸ್ ದ ಸ್ಪೀಕರ್? ದೀಸ್ ವರ್ಡ್ಸ್ ವೇರ್ ಸ್ಪೋಕನ್ ಬೈ ದ ಪೀಪಲ್ ಫ್ರಮ್ ದಿ ಆಪೋಸಿಟ್ ಟ್ರೈನ್. ಸೊ ಆಪೋಸಿಟ್ ಟ್ರೈನಲ್ಲಿ ಇರುವ ಜನ ಬಂದು ಹೇಳಿರುವ ಸ್ಟೇಟ್ಮೆಂಟೇ ಇದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಗರ್ಲ್ ಮೆನ್ಷನ್ಡ್ ಇಯರ್? ಸೊ ಯಾರು ಈ ಗರ್ಲ್ ಅಂತ ಕೇಳಬೇಕಾದ್ರೆ ವೆರಿ ಈಸಿ, ರೋಮಾ ತಲ್ರಜಾ. ಸೊ ಗೊತ್ತಲ್ಲ ನಮಗೆ, ಸೊ ಲೆಸನ್ ಓದಿರ್ತೀರ ಅಂತ ಅನ್ಕೊಂತೀನಿ. ಸೊ ರೋಮಾ ತಲ್ರಜಾ ಇಸ್ ದ ಗರ್ಲ್ ಮೆನ್ಷನ್ಡ್ ಇಯರ್. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಸೊ ಯಾಕೆ ಅವಳು ಟ್ರ್ಯಾಕಲ್ಲಿ ಬಿದ್ದಿದ್ದು ಅಂತ ಕೇಳಿದ್ದಾರೆ. ಸೊ ಎಸ್, ಆನ್ಸರ್ ಬಂದು ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ಬರೀಬಹುದು ಸ್ಟೂಡೆಂಟ್ಸ್. ನಾನು ಸಿಂಪಲ್ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಏನಾಯ್ತು ಅವಳಿಗೆ? ಸೊ ಟ್ರೈನ್ ಹತ್ಬೇಕಾದ್ರೆ ಜಾರ್ಬಿಟ್ಟು ಏನಾಗ್ತಾಳೆ, ಕೆಳಗೆ ಬಿತ್ತಾಳೆ. ಆದಮೇಲೆ ಏನಾಗುತ್ತೆ, ಅವಳಿಗೆ ಪ್ರಜ್ಞೆ ತಪ್ಪುತ್ತೆ. ಸೊ ಹಾಗಾಗಿ ಅದನ್ನು ನಾನು ಇಂಗ್ಲೀಷಲ್ಲಿ ಸಿಂಪಲ್ ವರ್ಡ್ಸಲ್ಲಿ ಕೊಟ್ಟಿದ್ದೀನಿ. ರೋಮಾ ಹ್ಯಾಡ್ ಸ್ಲಿಪ್ಡ್ ಆಫ್ ದ ಟ್ರೈನ್ ಆ್ಯಂಡ್ ಶಿ ಫೆಲ್ ಅನ್ಕಾನ್ಷಿಯಸ್ ಬೈ ದ ಟ್ರ್ಯಾಕ್ಸ್. ಓಕೆ, ಸೊ ಹಾಗಾಗಿ ಈ ರೀತಿ ಕ್ವಶನ್ನ ನೀವು ಆನ್ಸರ್ ಮಾಡ್ಬೋದು. ಸೊ ಯಾವ ರೀತಿಯಲ್ಲಿ ಕೊಡ್ತಾರೆ ಎಕ್ಸ್ಟ್ರಾಕ್ಟ್ಸು? ಸೊ ಒಂದು ವೇಳೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇಫ್ ಯು ಆರ್ ಸೀಯಿಂಗ್ ದ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಅಂದರೆ, ಸೊ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ರಲ್ಲಿ ಸ್ಪೀಕರ್ ಯಾರು, ಮತ್ತು ಗರ್ಲ್ ಮೆನ್ಷನ್ಡ್ ಯಾರು, ಮತ್ತು ಏನಾಯಿತು ಅವಳಿಗೆ ಅಂತ ಆ ರೀತಿ ಏನು ಮಾಡಿರ್ತಾರೆ. ಸೊ ಕೆಲವೊಂದು ಕ್ವಶನ್ಸ್ನ ಕೇಳಿರ್ತಾರೆ. ಸೊ ಬೇಸಿಕಲಿ ಆ ಒಂದು ಸ್ಟೇಟ್ಮೆಂಟ್ನ ಪೂರ್ತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಾವು ಕನ್ನಡದಲ್ಲಿ ಸಂದರ್ಭ ವಿವರಿಸಿ ಅಂತ ಅಂತೀವಿ ಗೊತ್ತಾ, ಆ ರೀತಿ ಬರುವ ಕ್ವಶನ್ಸ್ಗೆ ನಾವು ಇಂಗ್ಲೀಷಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಅಂತೀವಿ. ನಾವು ಲೆಟ್ಸ್ ಗೋ ಟು ದ ಸೆಕೆಂಡ್ ಕ್ವೆಶ್ಚನ್. ಲೆಟ್ಸ್ ಗೋ ಹೆಲ್ಪರ್. ಓಕೆ, ಸೊ ಹೂ ಇಸ್ ದ ಸ್ಪೀಕರ್ ಹಿಯರ್? ಬಾಲೇಶ್ವರ್ ಮಿಶ್ರಾ. ಓಕೆ, ಆ ಒಂದು ಯಂಗ್ಸ್ಟರು, ಓಕೆ, ಲ್ಯಾಂಕಿ ಯಂಗ್ಸ್ಟರು ಬಾಲೇಶ್ವರ್ ಮಿಶ್ರಾ. ಓಕೆ, ಸೊ ನೆಕ್ಸ್ಟ್, ಹೂ ಡಸ್ ಹಿ ರಿಫರ್ ಟು? ಹೂ ಡಸ್ ಹರ್ ರಿಫರ್ ಟು? ಈ ಅಲ್ಲ, ಹರ್. ಹೂ ಡಸ್ ಹರ್ ರಿಫರ್ ಟು? ಹರ್ ಯಾರಿಗೆ ರೆಫರ್ ಆಗ್ತಿದೆ? ಹರ್ ಬಂದು ರೋಮಾ ತಲ್ರಜಾಗೆ ರೆಫರ್ ಆಗ್ತಿದೆ. ಸೊ ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಸ್ಪೀಕರ್ ಯಾವಾಗ ಹೇಳಿದಾನೆ ಅಂತ ಕೇಳಿದ್ದಾರೆ. ನೋಡಿ ಓದೋಣ. ವೆನ್ ಬಾಲೇಶ್ವರ್ ಮಿಶ್ರಾ ವೆಂಟ್ ಅಂಡ್ ಪುಲ್ ದ when Baleshwar Mishra went and pulled the train's red emergency chain to help Roma, then he spoke the above statement. ಓಕೆ, ಸೊ ಅವ್ನು ಬಂದು ಹೋಗ್ಬಿಟ್ಟು ಆ ಒಂದು ರೆಡ್ ಎಮರ್ಜೆನ್ಸಿ ಚೈನ್ನ ಅವನು ಪುಲ್ ಮಾಡಬೇಕಾದ್ರೆ, ಸೊ ಆ ಒಂದು ಟೈಮಿಗೆ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ ಅವ್ನು ಮೆನ್ಷನ್ ಮಾಡ್ತಾನೆ ಅಂತ ನಾವು ಬರಿಬಹುದು. ಓಕೆ, ಲೆಟ್ಸ್ ಗೋ ಟು ದ ಥರ್ಡ್ ಕ್ವೆಶ್ಚನ್. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಸೊ ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಸೊ ಇದು ಯಾರೆಲ್ವಾ ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಈಸ್ ದ ಐಯರ್? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಓಕೆ, ಸೊ ನೆಕ್ಸ್ಟ್, ವೈ ಡಿಡ್ ಹಿ ಹೋಪ್? ಸೊ ಯಾಕೆ ಅವನ ಆ ರೀತಿ ಹೋಪ್ ಮಾಡ್ದ ಅಂತ ಕೇಳಿದ್ದಾರೆ. ಹಿ ನ್ಯೂ ದಟ್ ದ ಗರ್ಲ್ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹಿ ಹೋಪ್ ಟು ಹೆಲ್ಪ್ ಹರ್ ಇನ್ ಟೈಮ್. ಸೊ ಯಾಕಂದರೆ ರೋಮಾಗೆ ತುಂಬಾ ಏಟಾಗಿತ್ತು. ಸೊ ಹಾಗಾಗಿ ಇವನು ಆನ್ ಟೈಮು ಅವಳಿಗೆ ಹೆಲ್ಪ್ ಕೊಟ್ಟಿದ್ನ ಅಂತ ಅವನು ಹೋಪ್ ಮಾಡ್ತಿದ್ದ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ನ ಅವನು ಹೇಳಿದ್ದಾನೆ. ಓಕೆ, ನೆಕ್ಸ್ಟ್, ಹೌ ಡಿಡ್ ಹಿ ಹೆಲ್ಪರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ ಅವನು? ಹಿ ಹೆಲ್ಪ್ ಡರ್ ಬೈ ಟೇಕಿಂಗ್ ಅರ್ ಟು ಅ ನಿಯರ್ ಬೈ ಹಾಸ್ಪಿಟಲ್. ಸೊ ಹತ್ರ ಇರುವ ಒಂದು ಹಾಸ್ಪಿಟಲ್ಗೆ ರೋಮಾನ ಕರ್ಕೊಂಡು ಹೋಗಿ ರೋಮಾಗೆ ಇವನು ಹೆಲ್ಪ್ ಮಾಡಿದ. ಓಕೆ, ಫೋರ್ತ್ ಕ್ವೆಶ್ಚನ್ಗೆ ಹೋಗೋಣ. ಐ ಕುಡಂಟ್ ಥ್ಯಾಂಕ್ ಹಿಮ್. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಎಸ್, ಮೇ ಬಿ ನೀವು ಲೆಸನ್ನ ಓದಬೇಕಾದ್ರೆ ಇನ್ ಬಿಟ್ವೀನಲ್ಲಿ ಮಿಸ್ ಮಾಡಿರ್ತೀರಾ. ಅದೇ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಆ್ಯಂಡ್ ಕೀಪ್. ಸೊ ಲೆಟ್ಸ್ ರೀಡ್ ದ ಕ್ವೆಶ್ಚನ್. ಐ ಕುಡಂಟ್ ಥ್ಯಾಂಕ್ ಹಿಮ್. ರೈಟ್, ಲೆಟ್ಸ್ ಸಿ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಓಕೆ, ಸೊ ನೆಕ್ಸ್ಟ್, ಹೂ ಡಸ್ ಹಿಮ್ ರಿಫರ್ ಟು? ಹಿಮ್ ಯಾರಿಗೆ ರೆಫರ್ ಆಗ್ತಿದೆ? ಹಿಮ್ ರೆಫರ್ಸ್ ಟು ದ ಟೆಂಪೋ ಟ್ರಕ್ ಡ್ರೈವರ್. ಸೊ ಯಾರಿಗೆ ಅವನಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕಾಗಲಿಲ್ಲ, ಅವನಿಗೆ ಟೆಂಪೋ ಟ್ರಕ್ ಡ್ರೈವರ್ಗೆ ಅವನು ಥ್ಯಾಂಕ್ ಯು ಹೇಳೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್, ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಯಾಕೆ ಈ ಒಂದು ಬಾಲೇಶ್ವರ ಟೆಂಪೋ ಟ್ರಕ್ ಡ್ರೈವರ್ನ ಥ್ಯಾಂಕ್ ಯು ಮಾಡಬೇಕಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಹಿ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ದಿ ಹಾಸ್ಪಿಟಲ್. ಸೊ ನೋಡಬೇಕಾದ್ರೆ ಎಷ್ಟೊಂದು ಜನ ಬರ್ತಿದ್ದು ಹೋಗ್ತಿದ್ರು, ಆದರೆ ಒಬ್ಬರು ಕೂಡ ಸ್ಟಾಪ್ ಮಾಡಿಲ್ಲ. ಆದರೆ ಸ್ಟಾಪ್ ಮಾಡಿರೋದು ಯಾರು? ಈ ಒಂದು ಟೆಂಪೋ ಟ್ರಕ್ ಡ್ರೈವರ್ ಮಾತ್ರನೇ. ಸೊ ಹಾಗಾಗಿ ಇವನು ಏನು ಮಾಡಬೇಕಂತ ಇಂದ ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ ಯು ಅಂತ ಅನ್ಬೇಕಂತ ಇದ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಬೆಹೆನ್ಜಿ ಆಪ್ ಟೀಕೆ?
ಸೊ ಇಂಗ್ಲೀಷಲ್ಲಿ ಏನು ಅರ್ಥ ಇದಕ್ಕೆ ಸಿಸ್ಟರ್ ಆರ್ ಯು ಓಕೆ. ಸೊ ಬೆಹೆಂಜಿ ಅಪ್ಟಿಕ್ ಅಂದರೆ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಸೊ ಅದಕ್ಕೆ ಇಂಗ್ಲೀಷ್ ವರ್ಡ್ಸು ಸಿಸ್ಟರ್ ಆರ್ ಯು ಓಕೆ. ಸೊ ಹೂ ಡಸ್ ಬೆಹೆಂಜಿ ರೆಫರ್ ಟು? ಸೊ ಬೆಹೆಂಜಿ ಯಾರು ಇಲ್ಲಿ? ಬೆಹೆಂಜಿ ಬಂದು ರೋಮಾ ತಲ್ರಜಾ. ರೋಮಾ ತಲ್ರಜಾ ಇಸ್ ದ ಬೆಹೆಂಜಿ. ಬೆಹೆಂಜಿ ಅಂದರೆ ಅಕ್ಕ. ಓಕೆ, ಸೊ ನೆಕ್ಸ್ಟು ವಾಟ್ ಹ್ಯಾಡ್ ಹ್ಯಾಪನ್ ಟು ಅವರ್? ಸೊ ರೋಮಾಗೆ ಏನಾಗಿತ್ತು ನೋಡಿ, ರೋಮಾ ವಾಸ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಫೆಲ್ ಆನ್ ದ ಟ್ರ್ಯಾಕ್ ಅನ್ಕಾನ್ಷಿಯಸ್. ಗೊತ್ತಲ್ಲ ನಮಗೆ. ಸೊ ಟ್ರೈನ್ನ ಅವಳು ಹತ್ಬೇಕಾದ್ರೆ ಬ್ಯಾಲೆನ್ಸ್ ಸ್ಲಿಪ್ ಆಗಿ ಕೆಳಗೆ ಬೀಳ್ತಾಳೆ, ತುಂಬಾ ಸೀರಿಯಸ್ ಇಂಜರಿ ಆಗುತ್ತೆ ಅವಳಿಗೆ. ಓಕೆ, ಸೊ ನೆಕ್ಸ್ಟು ಹೌ ಡಿಡ್ ಈ ಹೆಲ್ಪರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ? ವೆರಿ ಈಸಿ. ಅಗೇನ್ ನಾವು ನೋಡಿದ್ದೀವಿ ಆಲ್ರೆಡಿ. ಬಾಲೇಶ್ವರ್ ಹೆಲ್ಪ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಹರ್ ಟು ದಿ ಹಾಸ್ಪಿಟಲ್. ನೋಡಿ, ಅವನು ಮೂವ್ ಆಗ್ತಾ ಟ್ರೈನಿಂದ ಅವನು ಜಂಪ್ ಮಾಡಿ ಏನು ಮಾಡ್ತಾನೆ, ರೋಮಾ ತಲ್ರಜಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. ಇದೆಲ್ಲ ಸ್ಟೋರಿಯಲ್ಲಿದೆ ಸ್ಟೂಡೆಂಟ್ಸ್, ನಾಟ್ ರಿಯಲಿ ಡಿಫಿಕಲ್ಟ್. ಸೊ ನಿಮ್ಮ ಓನ್ ವರ್ಡ್ಸಲ್ಲಿ ಈಸಿಯಾಗಿ ಬರಿಬೋದು. ಸೊ ಬರೆದ್ರೆ ಶ್ಯೂರ್ ಆಗಿ ನಿಮಗೆ ಈ ಒಂದು ಎಕ್ಸ್ಟ್ರಾ ಕ್ವಶನ್ಸ್ 3 ಮಾರ್ಕ್ಸ್ ಹೀಗೆ ಸಿಗುತ್ತೆ. ಓಕೆ, ಸೊ ಮುಂದೆ ಹೋಗ್ತಾ ಇರೋಣ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಬಾಲೇಶ್ವರನ್ ಹ್ಯಾಡನ್ ಬೀನ್ ದೇರ್. ಓಕೆ, ಸೊ ಬಾಲೇಶ್ವರ್ ಇಲ್ಲ ಅಂದರೆ ನನಗೆ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೇನಾಗ್ತಿತ್ತು ಅಂತ ಸ್ಟೇಟ್ಮೆಂಟು. ಸೊ ಯಾರು ಎಲ್ಲಿರುವ ಸ್ಟೇಟ್ಮೆಂಟು, ಏನು ಕ್ವಶನ್ಸ್ ಅಂತ ನೋಡೋಣ ಬನ್ನಿ. ಹೂ ಡಸ್ ಐ ರಿಫರ್ ಟು? ಐ ಇಲ್ಲಿ ಯಾರಿಗೆ ರೆಫರ್ ಆಗ್ತಿದೆ? ಅಗೇನ್ ಐ ರಿಫರ್ಸ್ ಟು ರೋಮಾ ತಲ್ರಜಾ. ಸೊ ರೋಮಾ ತಲ್ರಜಾ ಮಾಡುವ ಸ್ಟೇಟ್ಮೆಂಟ್ ಇದು. ಓಕೆ, ನೆಕ್ಸ್ಟ್ ವಾಟ್ ಹ್ಯಾಪನ್ ಟು ರೋಮಾ ತಲ್ರಜಾಗೆ ಏನಾಯಿತು? ಅಗೇನ್ ಸೇಮ್ ಆನ್ಸರೇ. ರೋಮಾ ವಾಸ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಫೆಲ್ ಅನ್ಕಾನ್ಷಿಯಸ್ ಆನ್ ದ ಟ್ರ್ಯಾಕ್. ನೋಡಿ, ಜಸ್ಟ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಆ ಒಂದು ಲೆಸನ್ನ ಕರೆಕ್ಟಾಗಿ ಈ ಒಂದು ಕ್ಯಾರೆಕ್ಟರ್ಸ್ ಮಾಡುವ ಸ್ಟೇಟ್ಮೆಂಟ್ಸು ನೀವು ಪೂರ್ತಿ ಓದ್ಕೊಂಡ್ರೆ ಸಾಕು. ಯಾವ ರೀತಿ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಆಗಿರ್ತೀರಾ. ಓಕೆ, ಹೌ ಡಿಡ್ ಈ ಹೆಲ್ಪರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ ಅವನು? ಬಾಲೇಶ್ವರ್ ಹೆಲ್ಪ್ಡರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಟು ದಿ ಹಾಸ್ಪಿಟಲ್. ಸೇಮ್ ಕ್ವಶನ್ಸು, ಸೇಮ್ ಆನ್ಸರ್ಸು ಆ ರೀತಿನೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಮೇಜರ್ಲಿ ಈ ರೀತಿನೇ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ನಥಿಂಗ್ ರಿಯಲಿ ಡಿಫಿಕಲ್ಟ್ ಇನ್ ದಿಸ್ ಎಕ್ಸ್ಟ್ರಾ ಕ್ವಶನ್. ಸೊ ಮುಂದೆ ಹೋಗೋಣ. ಟೇಕ್ ದ ಗರ್ಲ್ ಟು ಅರೋಲಿ. ಓಕೆ, ಸೊ ಇದು ಒಂಚೂರು ಡಿಫ್ರೆಂಟ್ ಕ್ವಶನ್. ನೋಡೋಣ ಇದು ಯಾರು ಮಾತಾಡಿದ್ದು, ಏನು ಸಂದರ್ಭ ಅಂತ. ಓಕೆ, ಹೂ ಸಜೆಸ್ಟೆಡ್ ದಿ ಸ್ಟೇಟ್ಮೆಂಟ್? ಸೊ ಈ ಸ್ಟೇಟ್ಮೆಂಟ್ನ ಸಜೆಸ್ಟ್ ಮಾಡಿರೋದು ಯಾರು ನೋಡಿ? ದ ಪೊಲೀಸ್ ಮ್ಯಾನ್ ಸಜೆಸ್ಟೆಡ್ ದಿ ಸ್ಟೇಟ್ಮೆಂಟ್. ಸೊ ಈ ಒಂದು ಸ್ಟೇಟ್ಮೆಂಟ್ನ ಸಜೆಸ್ಟ್ ಮಾಡಿರೋದು ಈ ಪೊಲೀಸ್ ಮ್ಯಾನು. ಓಕೆ, ನೆಕ್ಸ್ಟು ಹೂ ಇಸ್ ದ ಗರ್ಲ್ ಹಿಯರ್? ಸೊ ಗರ್ಲ್ ಯಾರು ಅಂತ ಕೇಳಿದ್ದಾರೆ. ಅಗೇನ್ ಗರ್ಲ್ ಇಸ್ ರೋಮಾ ತಲ್ರಜಾ. ಓಕೆ, ವೈ ಡಿಡ್ ಬಾಲೇಶ್ವರ್ ಮಿಸ್ ಡಿಸ್ಅಗ್ರಿ? ಯಾಕೆ ಬಾಲೇಶ್ವರು ಈ ಒಂದು ಸ್ಟೇಟ್ಮೆಂಟ್ಗೆ ಸಜೆಷನ್ಗೆ ಅವನು ಒಪ್ಕೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ಬಾಲೇಶ್ವರ್ ಮಿಸ್ ಡಿಸ್ಅಗ್ರೀಡ್ ಬಿಕಾಸ್ ಅರೋಲಿ ವಾಸ್ ಫಾರ್ ಆ್ಯಂಡ್ ಅವೇ ಆ್ಯಂಡ್ ಹಿ ನ್ಯೂ ಅ ನಿಯರ್ ಬೈ ಹಾಸ್ಪಿಟಲ್. ಸೊ ಅರೋಲಿ ಬಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ದೂರ ಆಯಿತು. ಸೊ ಹಾಗಾಗಿ ಈ ಒಂದು ಬಾಲೇಶ್ವರ್ಗೆ ಹತ್ತಿರ ಇರುವ ಬೇರೆ ಒಂದು ಹಾಸ್ಪಿಟಲ್ ಗೊತ್ತಿತ್ತು. ಸೊ ಅಲ್ಲಿ ಹೋಗೋಣ ಅಂತ ಅವನೇನು ಮಾಡ್ದ, ಈ ಒಂದು ಸ್ಟೇಟ್ಮೆಂಟ್ಗೆ ಅವನು ಡಿಸ್ಅಗ್ರಿ ಮಾಡ್ದ. 8th ಕ್ವೆಶ್ಚನ್ ಹೋಗೋಣ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ಫಾರ್ ಅ ಸ್ಟ್ರೇಂಜರ್ ಟು ಜಂಪ್ ಆಫ್ ಅ ಮೂವಿಂಗ್ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ. ಓಕೆ, ನೋಡಬೇಕಾದ್ರೆ ಒಂದು ಸ್ಟ್ರೇಂಜರು, ಓಕೆ, ಒಂದು ಗೊತ್ತೇ ಇಲ್ಲದೆ ಇರುವ ಒಂದು ವ್ಯಕ್ತಿ ನಮಗೋಸ್ಕರ ಅವ್ನ ಪ್ರಾಣನೇ ಕೊಟ್ಟು ನಮ್ಮನ್ನ ಕಾಪಾಡೋಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ಅದು ಒಂದು ನಂಬಕ್ಕೆ ಇದಿರುವ ಒಂದು ವಿಷಯ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಇದನ್ನು ಹೆಂಗೆ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ವಾಟ್ ಹ್ಯಾಪನ್ ಟು ಬಾಲೇಶ್ವರ್ ಆಸ್ ಸೂನ್ ಆಸ್ ಈ ಜಂಪ್ ಆಫ್ ದ ಟ್ರೈನ್? ಸೊ ಬಾಲೇಶ್ವರ್ಗೆ ಟ್ರೈನಿಂದ ಜಂಪ್ ಮಾಡಬೇಕಾದ್ರೆ ಏನಾಯಿತು ಅಂತ ಕೇಳಿದ್ದಾರೆ. ಬರ್ಸ್ಟ್ ಆಫ್ ಪೈನ್ ಶಾರ್ಟ್ ಅಪ್ ಇಸ್ ಆ್ಯಂಕಲ್. ಏನಾಯಿತು? ಅವ್ನು ಬರ್ಸ್ಟ್ ಆಫ್ ಪೈನ್ ಶಾರ್ಟ್ ಅಪ್ ಇಸ್ ಆ್ಯಂಕಲ್ ಅಂದರೆ ಅವ್ನು ಬಂದು ಜಂಪ್ ಮಾಡಬೇಕಾದ್ರೆ ಅವ್ನ ಆ್ಯಂಕಲ್ ಇದೆ ಗೊತ್ತಾ, ಅವ್ನ ಆ್ಯಂಕಲಿಂದ ಒಂದು ಪೇಯ್ನ್ ಬಂದು ಏನಾಯಿತು, ಒಂಥರ ಬಸ್ಟ್ ಆಗೋ ಸೌಂಡಲ್ಲಿ ಏನಾಗಿತ್ತು, ಒಂದು ಪೇಯ್ನ್ ಬಂದು ಅವ್ನಿಗೆ ಶೂಟಪ್ ಆಯಿತು. ಓಕೆ, ಸೊ ಅದು ಅವ್ನು ಆಗಿರುವ ಇಂಜರಿ. ಆದರೆ ಒಂದು ದೊಡ್ಡ ಇಂಜರಿ ಅವ್ನಿಗೆ ಏನಾಗಲಿಲ್ಲ. ಯಾಕಂದರೆ ಮೂವಿಂಗ್ ಟ್ರೈನಿಂದ ಜಂಪ್ ಮಾಡಬೇಕಾದ್ರೆ ಏಟ್ ಬೀಳೋದಂತೂ ಗ್ಯಾರಂಟಿನೇ. ಅವ್ನಿಗೆ ಜಾಸ್ತಿ ಏನು ಏಟ್ ಆಗಿಲ್ಲ, ಆದರೆ ಒಂಚೂರು ಆ್ಯಂಕಲಿಂದ ಅವನಿಗೆ ಪೇಯ್ನ್ ಆಗಿತ್ತು ಅಂತ ನೋಡ್ತೀವಿ. ಹೌ ಡಿಡ್ ಬಾಲೇಶ್ವರ್ ಹೆಲ್ಪ್ ರೋಮಾ? ಸೊ ಈ ಒಂದು ಬಾಲೇಶ್ವರ್ ರೋಮಾಗೆ ಹೆಲ್ಪ್ ಮಾಡ್ದ. ಹೆಂಗೆ ಹೆಲ್ಪ್ ಮಾಡ್ದ? ಸೇಮು ಬಾಲೇಶ್ವರ್ ಹೆಲ್ಪ್ ರೋಮಾ ಬೈ ಟೇಕಿಂಗ್ ಟು ಅ ಹಾಸ್ಪಿಟಲ್ ಇನ್ ಟೈಮ್. ಓಕೆ, ಸೊ ಟೈಮಲ್ಲಿ ಏನು ಮಾಡ್ದ, ಕರ್ಕೊಂಡು ಹೋದ. ಇಲ್ಲಾಂದರೆ ರೋಮಾಗೆ ಏನಾಗ್ತಿತ್ತು, ಡಾಕ್ಟರ್ ಹೇಳ್ತಾರೆ, ನಾವು ನೋಡಿದ್ದೀವಿ, ಡಾಕ್ಟರ್ ಅಗರ್ವಾಲ್ ಏನು ಹೇಳ್ತಾರೆ, ಡಾಕ್ಟರ್ ಅಗರ್ವಾಲ್ ಬಂದು ಒಂದು ವೇಳೆ ಈ ಬಾಲೇಶ್ವರು ರೋಮಾನ ಟೈಮ್ಗೆ ಕರ್ಕೊಂಡು ಬಂದಿಲ್ಲ ಅಂದರೆ ರೋಮಾ ಬಂದು ಶಿ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಓಕೆ, ಸೊ ಸತ್ತೋಗ್ತಿದ್ಲು ರೋಮಾ, ಅದು ನಮ್ಗೆ ಗೊತ್ತಿತ್ತು. ಓಕೆ, ಸೊ ಮುಂದೆ ಹೋಗೋಣ. ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ಬಾಲೇಶ್ವರ್ ವುಡ್ ಹ್ಯಾವ್ ನಾಟ್ ಹೆಲ್ಪ್ಡ್? ಸೊ ಏನಾಗಿತ್ತು? ಸೊ ನೋಡಿ ಇಲ್ಲಿ ರೋಮಾ ತಲ್ರಜಾ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಇಫ್ ಬಾಲೇಶ್ವರ್ ಹ್ಯಾಡಂಟ್ ಹೆಲ್ಪ್ಡ್. ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಿರೋದೇ ಆನ್ಸರ್ ಆಗಿ ಬಂದಿದೆ. ಸೊ ಈ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಸ್ಟೂಡೆಂಟ್ಸ್ ಸ್ಟೇಟ್ಮೆಂಟಲ್ಲಿ ಕೆಲವೊಂದು ಕ್ವಶನ್ಸ್ನ ಕೊಟ್ಟಿರ್ತಾರೆ. ಆ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಏನು ನೋಟಿಸ್ ಮಾಡಬೇಕು ಇದರಲ್ಲಿ ಮೇಜರ್ಲಿ ಸೆಂಟೆನ್ಸ್ನ ಸಿಂಪಲ್ ಆಗಿ ಇಟ್ಕೊಳ್ಳಿ. ತುಂಬ ಜಾಸ್ತಿ ಫ್ಯಾನ್ಸಿ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಕನ್ಸ್ಟ್ರಕ್ಟ್ ಮಾಡಬೇಕಂತ ಏನಿಲ್ಲ. ಸಿಂಪಲ್ ಸ್ಟೇಟ್ಮೆಂಟು, ಸಿಂಪಲ್ ಆನ್ಸರ್ಸು ವಿಲ್ ವರ್ಕ್ ವೆಲ್. ಓಕೆ, ಮುಂದೆ ಹೋಗೋಣ. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಟು ದಿ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್. ಸೊ ಇದು ನಮ್ಗೆ ಗೊತ್ತಿದೆ. ಸೊ ಏನು ಅಂತ. ಸೊ ಲೆಟ್ಸ್ ಗೋ ಆನ್. ಹೂ ಇಸ್ ದ ಸ್ಪೀಕರ್ ಹಿಯರ್? ಬಾಲೇಶ್ವರ್ ಮಿಶ್ರಾ ಇದು ಸ್ಪೀಕರ್. ಸೊ ಬಾಲೇಶ್ವರ್ ಬಂದು ರೋಮಾನ ಹೆಲ್ಪ್ ಮಾಡೋಕ್ಕೆ ಮೇನ್ ರೋಡ್ ತನಕ ಬಂದ, ರೋಮಾನ ಕ್ಯಾರಿ ಮಾಡಿಕೊಂಡು. ಆದರೆ
ಹೆಲ್ಪ್ಗೆ ಯಾರಾದರೂ ಕರಿಬೇಕಾದ್ರೆ ಯಾರು ಬಂದು ಏನು ಮಾಡಿಲ್ಲ, ಸ್ಟಾಪ್ ಮಾಡಲಿಲ್ಲ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ನ ಅಬೋ ಮೆನ್ಷನ್ ಸ್ಟೇಟ್ಮೆಂಟ್ನ ಅವನು ಮಾತಾಡೋದು ನೋಡ್ತೀವಿ. ಓಕೆ, ಹೂ ಡಸ್ ಹರ್ ರಿಫರ್ ಟು? ಓಕೆ, ಹೂ ಡಸ್ ಹರ್ ರಿಫರ್ ಟು? ಹರ್ ಯಾರಿಗೆ ರಿಫರ್ ಆಗ್ತಿದೆ? ಅಗೇನ್ ರೋಮಾ ತಲ್ರಜಾ, ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್. ವೈ ಡಿಡಂಟ್ ದೇ ಸ್ಟಾಪ್? ಯಾಕೆ ಅವ್ರು ಸ್ಟಾಪ್ ಮಾಡಿಲ್ಲ? ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಬಾಂಬೆಯಲ್ಲಿರುವ ಜನ ಸ್ಟಾಪ್ ಮಾಡಿಲ್ಲ ಅಂತ ಕೇಳಬೇಕಾದ್ರೆ ಇದಕ್ಕೆ ಆನ್ಸರ್ ಇದೆ ನೋಡಿ. ದೇ ಡಿಡಂಟ್ ಸ್ಟಾಪ್ ಬಿಕಾಸ್ ದೇ ಫಿಯರ್ಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ಆರ್ ಎನ್ ಪೊಲೀಸ್ ಸ್ಟೇಷನ್. ಸೊ ಏನಂದರೆ, ಒಂದು ವೇಳೆ ಸ್ಟಾಪ್ ಮಾಡಿಬಿಟ್ಟು ಹೆಲ್ಪ್ ಮಾಡಿದ್ರೆ ಈ ರೀತಿ ಏನಾದರೂ ಪೊಲೀಸ್ ಕೇಸ್ ಆಗಿಬಿಡುತ್ತೋ ಅಥವಾ ಕೋರ್ಟಿಗೆ ಹೋಗೋ ಅವಶ್ಯಕತೆ ಬಂದುಬಿಡುತ್ತೋ ಅಂತ ಅವ್ರು ಏನು ಮಾಡ್ತಿದ್ರು, ಈ ರೀತಿ ಅವ್ರು ಸ್ಟಾಪ್ ಮಾಡಲಿಲ್ಲ ಅಂತ ನೋಡ್ತೀವಿ. ಓಕೆ, ಸೊ 10th ಕ್ವೆಶ್ಚನ್, ಹೂಮ್ ಕೆನ್ ಐ ಕಾಲ್? ಯಾಸ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಸೊ ಇದು ತುಂಬ ಇಂಪಾರ್ಟೆಂಟು. ಈ ಒಂದು ಸ್ಟೇಟ್ಮೆಂಟ್ನ ಹೆಂಗೆ ಆನ್ಸರ್ ಮಾಡೋದಂತ ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಓಕೆ, ಅದರ್ವೈಸ್ ಬಾಲೇಶ್ವರ್ ಮಿಶ್ರಾ ಇಸ್ ದ ಐ. ಸೊ ನಿಮಗೆ ಯಾವ ರೀತಿಯಲ್ಲಿ ಕಂಫರ್ಟಬಲ್ ಆಗಿದೆಯೋ ಆ ರೀತಿಯಲ್ಲಿ ಬರೀರಿ. ಓಕೆ, ಹೂಮ್ ಡಿಡ್ ಬಾಲೇಶ್ವರ್ ಮಿಶ್ರಾ ಕಾಲ್? ಸೊ ಬಾಲೇಶ್ವರ್ ಯಾರಿಗೆ ಕಾಲ್ ಮಾಡ್ದ? ರೋಮಾ ಅವ್ರದ್ದು ಅಣ್ಣನಿಗೆ ಕಾಲ್ ಮಾಡ್ದ. ಸೊ ಯಾರು ಅವ್ರ ಅಣ್ಣ? ಬಾಲೇಶ್ವರ್ ಮಿಶ್ರಾ ಕಾಲ್ಡ್ ದಿನೇಶ್ ತಲ್ರಜಾ. ಓಕೆ, ಸೊ ಹಾಗಾಗಿ 3rd ಕ್ವೆಶ್ಚನ್, ವಾಟ್ ಡಸ್ ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್? ಬ್ಲ್ಯಾಕ್ಔಟ್ ಅಂದರೆ ಏನು? ಬ್ಲ್ಯಾಕ್ಔಟ್ ಅಂದರೆ ಪ್ರಜ್ಞೆ ತಪ್ಪೋದು. ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಷಿಯಸ್. ಓಕೆ, ಸೊ ಹಾಗಾಗಿ ಬ್ಲ್ಯಾಕ್ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪೋದು. ಓಕೆ, ಲಾಸ್ಟ್ ಬಟ್ ನಾಟ್ least, the question, I can never repay him. I can never repay him. So yes, let us look at the questions. Who does I refer to? I refers to Roma Talraja. ಯಾರಿಗೆ ರೆಫರ್ ಆಗ್ತಿದೆ? ರೋಮಾ ತಲ್ರಾಜಗೆ ರೆಫರ್ ಆಗ್ತಿದೆ. When did she say the above statement? ಈ ಒಂದು above statement ನ ರೋಮಾ ಯಾವ ಟೈಮಿಗೆ ಹೇಳಿದ್ಲು ಅಂತ ಕೇಳಿದ್ದಾರೆ. She said the above statement after her recovery. ಓಕೆ, ಸೊ ಅವಳಿಗೆ ಪೂರ್ತಿ ವ್ಯಾಸಿ ಆದಮೇಲೆ ಏನು ಮಾಡ್ತಾಳೆ, ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾಳೆ. ಓಕೆ, ಸೊ ನಾನು ಬಾಲೇಶ್ವರ್ಗೆ ರೀಪೇ ಮಾಡೋಕ್ಕೆ ಆಗಲ್ಲ ಅಂತ ಅವಳು ಹೇಳೋದು ನೋಡ್ತೀವಿ. ಕೊನೆಗೆ ವೈ ಕಾಂಟ್ ರೋಮಾ ತಲ್ರಜಾ ರೀಪೇ ಹಿಮ್? ಸೊ ಯಾಕೆ ಅವಳಿಗೆ ರೀಪೇ ಮಾಡೋಕ್ಕಾಗಲ್ಲ ಅಂತ ಕ್ವೆಶ್ಚನು. ಶಿ ಕಾಂಟ್ ರೀಪೇ ಬಾಲೇಶ್ವರ್ ಬಿಕಾಸ್ ಹಿ ಸೇವ್ಡ್ ಹರ್ ಲೈಫ್ ಬೈ ರಿಸ್ಕಿಂಗ್ ಇಸ್, ಅಲ್ವಾ? ಸೊ ಈ ರೀತಿ ಯಾರಾದರೂ ತಮ್ಮ ಪ್ರಾಣನ ರಿಸ್ಕ್ ಮಾಡಿ ಬೇರೆಯವ್ರ ಪ್ರಾಣನ ಕಾಪಾಡೋದು ತುಂಬ ತುಂಬ ರೇರು. ಆದರೆ ಇಲ್ಲಿ ಇನ್ನೂ ಏನಂದರೆ, ಇಬ್ಬರು ಸ್ಟ್ರೇಂಜರ್ಸು, ರೋಮಾನ ಅವ್ನು ಮುಂಚೆ ನೋಡೇ ಇಲ್ಲ, ಆದರೆ ರೋಮಾಗೋಸ್ಕರ ಕೂಡ ಅವನೇನು ಮಾಡ್ತಾನೆ, ತನ್ನ ಪ್ರಾಣನ ಅವನು ಮುಂದೆ ಹಾಕ್ತಾನೆ. ಸೊ ಹಾಗಾಗಿ ರೋಮಾ ಸೇಸ್ ಐ ಕ್ಯಾನ್ ನೆವರ್ ರೀಪೇ ಹಿಮ್. ಓಕೆ ಸ್ಟೂಡೆಂಟ್ಸ್, ಸೊ this is what it is. Extract questions, most important extract questions from the girl by the tracks. ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪ್ರತಿ ಒಂದು ಕ್ವೆಶ್ಚನ್ ಕೂಡ ತುಂಬ ಇಂಪಾರ್ಟೆಂಟು, ಆನ್ಸರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಬೇರೆ ಏನಾದರೂ ಚಾಪ್ಟರಿಂದ ನಿಮಗೆ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬೇಕಂತ ನೀವು ಕಾಮೆಂಟ್ ಮಾಡಿರಿ. ಆ ಒಂದು ಚಾಪ್ಟರ್ ಕ್ವೆಶ್ಚನ್ಸು ನಿಮಗೋಸ್ಕರ ತಗೋಬರ್ತೀವಿ. ಸಿ ಯು ಆಲ್, ಬಾಯ್.